ಕಟ್ಟಾ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ಕಟ್ಟಾ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ನಾನು ಹೇಳಿಲ್ವಲ್ಲ, ನಾನು ಅದಕ್ಕೆ ಕೇಳಿದೆ. ನನಗೆ ಗೊತ್ತಿಲ್ಲಪ್ಪ, ನೀವೇ ಇದು ಮಾಡ್ಕೊಂಡು ನಾ ಹೇಳಿದನ ನೀವೇ ಹೇಳ್ತೀವಿ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಪದೇ ಪದೇ ಕೆಲವು ಶಾಸಕರುಗಳು ಸಚಿವರುಗಳೇ ಬಹಿರಂಗವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡೋಕ್ಕದ್ದ? ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಲ್ಲಾಡಿಸ್ತಾರೆ. ಸರ್, ನಿನ್ನೆ ಮಾದೇವಪುರ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ನಾಯಿನೇ ಬಾಲ ಅಲ್ಲಾಡಿಸುವಂತ ಪರಿಸ್ಥಿತಿ ಆಗಿದೆ ಅನ್ನೋ ಒಂದು ಮಾತನ್ನು ನಾಯಿ ಅಲ್ಲಾಡಿಸುವಂಥದ್ದು, ಅದು ಗಾದೆ ಮಾತ್ರಿ. ಅದು ಆ ಪರಿಸ್ಥಿತಿ ಬಂದಿದೆ ಅಂತ. ಯಾವುದೇ ರಾಜಕೀಯದಲ್ಲಿ ಆ ಥರ ಷಡ್ಯಂತ್ರ ಆಗಲಿ, ಯಾವುದೇ ರಾಜಕೀಯದ ಸೂಕ್ಷ್ಮತೆ ಮತ್ತು ಯಾವುದೇ ಒಂದು ದೀರ್ಘವಾದಂತಹ ಬದಲಾವಣೆಗಳು ಏನಾದ್ರು ಆಗ್ತವೆ ಅಂತ ತಿಳ್ಕೊಂಡಿದ್ರೆ ಅದೆಲ್ಲ ಶುದ್ಧ ಸುಳ್ಳು. ಏನಾಗೋದಿಲ್ಲ. ಈಗಾಗಲೇ ಯಥಾಸ್ಥಿತಿನೇ. ಈಗಾಗಲೇ ಬಜೆಟ್ ಮಾಡ್ತಿಲ್ಲನ್ರಿ. ಬಜೆಟ್ ಮಾಡ್ತಾರೆ ಅಂದರೆ ಅವ್ರಿಗೆ ಕಾನ್ಫಿಡೆನ್ಸ್ ಇರೋದಿಲ್ವಾ? ಆಫ್ಟರ್ ಬಜೆಟ್ ರಾಜಕಾರಣದಲ್ಲಿ ಇವಾಗ ಇದ್ದಿದ್ದೀನಿ 10 ನಿಮಿಷಕ್ಕೆ ಇರೋದಿಲ್ಲಪ್ಪ, ಎಷ್ಟೋ ಬದಲಾವಣೆಗಳು ಆಗ್ಬಿಡ್ತವೆ. ಅದರಿಂದ ಏನೇನಾಗ್ತವೆ, ರಾಜಕೀಯದಲ್ಲಿ ಹೆಚ್ಚು ಚಲನಶೀಲತೆ ಇರ್ತಕ್ಕಂಥದ್ದು ಯಾವುದಾದ್ರೂ ರಂಗ ಇದೆ ಅಂದರೆ ಅದು ರಾಜಕೀಯ ರಂಗ. ಅದು ಬದಲಾವಣೆಗಳಿಗೆ ಸಹಜ, ಅದು ನಡೀತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ನೋಡ್ರಿ, ನಾನು ಹೇಳಿದೆ, ಇಡೀ ನಮ್ಮ ವಿಧಾನಮಂಡಲದಲ್ಲಿ ಯಾರನ್ನ ಮೊನ್ನೆ ಈಗ ಲಾಸ್ಟ್ ಮಂತಲ್ಲಿ ನಾನು ಇದಕ್ಕೆ ಹೋಗಿದ್ದು, ನಾನು ನಮ್ಮ ಮುದ್ದಮ್ಮೇಗೌಡರು ಎಲ್ಲ ಭಾಳ ಜನ ನಾವು ಇದು ಎಂಥದ್ದು ಮಾಲ್ಡೀವ್ಸ್ಗೆ ಹೋಗೋದು ವಾರ ಇದು ಬಂದು. ಹಂಗೆ ನಾವೇನು ಹೋಗ್ಬೇಕು ಅಂದರೆ ಎಲ್ಲರ ತವಲ್ಲೂ ಪಾಸ್ಪೋರ್ಟ್ ಇದ್ದಾವೆ, ಎಲ್ಲರ ತವಲ್ಲೂ ವೀಸಾಗಳಿದ್ದಾವೆ. ಯಾವಾಗ ಎಲ್ಲಿಗೆ ಬೇಕಾದ್ರೂ ಹೋಗ್ಬೇಕು. ನಾಳೆ ಹೋಗೋಣ ಅಂದರೆ ನಮ್ಮ ಶಾನ್ಭೋಗನಿಗೋ ಯಾರಿಗಾದರೂ ಚಾರಿಯೇಟ್ ಅವ್ರಿಗೆ ಯಾರಿಗಾನ ಹೇಳಿದ್ರೆ ಹೆಸರುಗಳು ಕೊಟ್ಬಿಟ್ರೆ ಎಲ್ಲ ರೆಡಿ ಮಾಡಿ ತಂದು ಟಿಕೆಟ್ ಎಲ್ಲ ಕೊಡ್ತಾರೆ. ಮನಿ ಮೇಕ್ಸ್ ಮೆನಿ ಥಿಂಗ್ಸ್. ದುಡ್ಡಿದ್ರೆ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನಡೀರಿ. ಕಟ್ಟಾ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ಕಟ್ಟಾ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ನಾನು ಹೇಳಿಲ್ವಲ್ಲ, ನಾನು ಅದಕ್ಕೆ ಕೇಳಿದೆ. ನನಗೆ ಗೊತ್ತಿಲ್ಲಪ್ಪ, ನೀವೇ ಇದು ಮಾಡ್ಕೊಂಡು ನಾ ಹೇಳಿದನ ನೀವೇ ಹೇಳ್ತೀವಿ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಪದೇ ಪದೇ ಕೆಲವು ಶಾಸಕರುಗಳು ಸಚಿವರುಗಳೇ ಬಹಿರಂಗವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡೋಕ್ಕದ್ದ? ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಲ್ಲಾಡಿಸ್ತಾರೆ. ಸರ್, ನಿನ್ನೆ ಮಾದೇವಪುರ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ನಾಯಿನೇ ಬಾಲ ಅಲ್ಲಾಡಿಸುವಂತ ಪರಿಸ್ಥಿತಿ ಆಗಿದೆ ಅನ್ನೋ ಒಂದು ಮಾತನ್ನು ನಾಯಿ ಅಲ್ಲಾಡಿಸುವಂಥದ್ದು, ಅದು ಗಾದೆ ಮಾತ್ರಿ. ಅದು ಆ ಪರಿಸ್ಥಿತಿ ಬಂದಿದೆ ಅಂತ. ಯಾವುದೇ ರಾಜಕೀಯದಲ್ಲಿ ಆ ಥರ ಷಡ್ಯಂತ್ರ ಆಗಲಿ, ಯಾವುದೇ ರಾಜಕೀಯದ ಸೂಕ್ಷ್ಮತೆ ಮತ್ತು ಯಾವುದೇ ಒಂದು ದೀರ್ಘವಾದಂತಹ ಬದಲಾವಣೆಗಳು ಏನಾದ್ರು ಆಗ್ತವೆ ಅಂತ ತಿಳ್ಕೊಂಡಿದ್ರೆ ಅದೆಲ್ಲ ಶುದ್ಧ ಸುಳ್ಳು. ಏನಾಗೋದಿಲ್ಲ. ಈಗಾಗಲೇ ಯಥಾಸ್ಥಿತಿನೇ. ಈಗಾಗಲೇ ಬಜೆಟ್ ಮಾಡ್ತಿಲ್ಲನ್ರಿ. ಬಜೆಟ್ ಮಾಡ್ತಾರೆ ಅಂದರೆ ಅವ್ರಿಗೆ ಕಾನ್ಫಿಡೆನ್ಸ್ ಇರೋದಿಲ್ವಾ? ಆಫ್ಟರ್ ಬಜೆಟ್ ರಾಜಕಾರಣದಲ್ಲಿ ಇವಾಗ ಇದ್ದಿದ್ದೀನಿ 10 ನಿಮಿಷಕ್ಕೆ ಇರೋದಿಲ್ಲಪ್ಪ, ಎಷ್ಟೋ ಬದಲಾವಣೆಗಳು ಆಗ್ಬಿಡ್ತವೆ. ಅದರಿಂದ ಏನೇನಾಗ್ತವೆ, ರಾಜಕೀಯದಲ್ಲಿ ಹೆಚ್ಚು ಚಲನಶೀಲತೆ ಇರ್ತಕ್ಕಂಥದ್ದು ಯಾವುದಾದ್ರೂ ರಂಗ ಇದೆ ಅಂದರೆ ಅದು ರಾಜಕೀಯ ರಂಗ. ಅದು ಬದಲಾವಣೆಗಳಿಗೆ ಸಹಜ, ಅದು ನಡೀತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ನೋಡ್ರಿ, ನಾನು ಹೇಳಿದೆ, ಇಡೀ ನಮ್ಮ ವಿಧಾನಮಂಡಲದಲ್ಲಿ ಯಾರನ್ನ ಮೊನ್ನೆ ಈಗ ಲಾಸ್ಟ್ ಮಂತಲ್ಲಿ ನಾನು ಇದಕ್ಕೆ ಹೋಗಿದ್ದು, ನಾನು ನಮ್ಮ ಮುದ್ದಮ್ಮೇಗೌಡರು ಎಲ್ಲ ಭಾಳ ಜನ ನಾವು ಇದು ಎಂಥದ್ದು ಮಾಲ್ಡೀವ್ಸ್ಗೆ ಹೋಗೋದು ವಾರ ಇದು ಬಂದು. ಹಂಗೆ ನಾವೇನು ಹೋಗ್ಬೇಕು ಅಂದರೆ ಎಲ್ಲರ ತವಲ್ಲೂ ಪಾಸ್ಪೋರ್ಟ್ ಇದ್ದಾವೆ, ಎಲ್ಲರ ತವಲ್ಲೂ ವೀಸಾಗಳಿದ್ದಾವೆ. ಯಾವಾಗ ಎಲ್ಲಿಗೆ ಬೇಕಾದ್ರೂ ಹೋಗ್ಬೇಕು. ನಾಳೆ ಹೋಗೋಣ ಅಂದರೆ ನಮ್ಮ ಶಾನ್ಭೋಗನಿಗೋ ಯಾರಿಗಾದರೂ ಚಾರಿಯೇಟ್ ಅವ್ರಿಗೆ ಯಾರಿಗಾನ ಹೇಳಿದ್ರೆ ಹೆಸರುಗಳು ಕೊಟ್ಬಿಟ್ರೆ ಎಲ್ಲ ರೆಡಿ ಮಾಡಿ ತಂದು ಟಿಕೆಟ್ ಎಲ್ಲ ಕೊಡ್ತಾರೆ. ಮನಿ ಮೇಕ್ಸ್ ಮೆನಿ ಥಿಂಗ್ಸ್. ದುಡ್ಡಿದ್ರೆ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನಡೀರಿ.